ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶುಭ ಶುಕ್ರವಾರ, ಅಂದರೆ ಸ್ತ್ರೀ ಜಾತಕದ ಸಮಯ. ಸ್ತ್ರೀ ಜಾತಕದ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನೇರವಾಗಿ ನಮಗೆ ಕರೆ ಮಾಡಿ ಪಂಡಿತರಿಂದ ನೇರವಾಗಿ ಉತ್ತರ ಪಡ್ಕೋಬಹುದು. ಅಲ್ಲದೆ ಕಾರ್ತಿಕ ಮಾಸ ಪ್ರಾರಂಭ ಆಗಿದೆ. ಹಾಗಾದರೆ ಕಾರ್ತಿಕ ಮಾಸದ ಮಹತ್ವ ಏನು ಅಂತ ಇವತ್ತಿನ ಸುಹಾಸಿನಿಯಲ್ಲಿ ತಿಳ್ಕೋಬಹುದು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಕಾರ್ತಿಕ ಮಾಸ ಹಾಗೂ ಸ್ತ್ರೀ ಜಾತಕದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಗೋಪಾಲಕೃಷ್ಣ ಶಂಭು ಪಂಡಿತರು. ಪಂಡಿತರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪಂಡಿತರೆ, ಈಗಾಗಲೇ ಕಾರ್ತಿಕ ಮಾಸ ಆರಂಭ ಆಗಿದೆ. ದೀಪಾವಳಿ ಆಗ್ತಿದ್ದ ಹಾಗೆ ಕಾರ್ತಿಕ ಮಾಸ ಆರಂಭ ಆಗುತ್ತೆ. ಕಾರ್ತಿಕ ಮಾಸ ಅಂದರೆ ಏನು? ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಇದಕ್ಕೆ? ಕಾರ್ತಿಕ ಮಾಸ ಅಂದರೆ ಬಲಿಚಕ್ರವರ್ತಿಯನ್ನು ಭೂಮಿಗೆ ಬಂದು ಅವನನ್ನು ಪೂಜೆ ಮಾಡಿ ಆನಂತರ ಅವನನ್ನು ಭೂಮಿಯಿಂದ ಪುನಃ ಕಳಿಸ್ಕೊಡುವಂಥದ್ದು ಕಾರ್ತಿಕ ಮಾಸದ ಆರಂಭದ ದಿವಸ. ಅದು ಬಲಿಚಕ್ರವರ್ತಿಯ ವಿಶೇಷ ಭೂಮಿಗೆ ಆಗಮನ ಬಂದಾಗ ಎಲ್ಲ ಕಡೆಗೂ ಬಲಿ ಪೂಜೆಯನ್ನು ಮಾಡ್ತಾರೆ, ಲಕ್ಷ್ಮೀ ಪೂಜೆ ಮಾಡ್ತಾರೆ, ದೀಪವನ್ನು ಹಚ್ಚುತ್ತಾರೆ. ಬಲಿಚಕ್ರವರ್ತಿ ಬರುವ ಮೊದಲನೇ ದಿವಸನೂ ದೀಪ ಹಚ್ತಾರೆ, ಬಲಿಚಕ್ರವರ್ತಿ ಬಂದ ದಿವಸನೂ ಹಚ್ತಾರೆ. ಇನ್ನೂ ವಿಶೇಷ ಅಂದರೆ ಆಕಾಶ ದೀಪ ಹಚ್ಚಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಡೀ ಕಾರ್ತಿಕ ಮಾಸ ಸಂಪೂರ್ಣ ಬರೀ ಭೂಮಿ ಮೇಲೆ ಅಷ್ಟೇ ದೀಪವಲ್ಲ, ಆಕಾಶದಲ್ಲಿ ಕೃತ್ತಿಕ ಅಂದರೆ ಈ ಷಣ್ಮುಖನಿಗೆ ಹೇಳ್ತೇವೆ ನಕ್ಷತ್ರ. ಕೃತ್ತಿಕನು ಹುಟ್ಟುವಾಗ ನಕ್ಷತ್ರಗಳಲ್ಲಿ ಹುಟ್ಟಿದವನು, ನಕ್ಷತ್ರದ ಬೆಳಕು. ಕೃತ್ತಿಕಾ ಸ್ವಗ್ನಿಮಾದಧೀತ ಏತದ್ವಾ ಅಗ್ನೇರ್ ವೈ ಈಶ್ವ ನರಸ್ಯ ರೂಪಂ, ಬೆಂಕಿಯ ರೂಪ ಅಂತೇಳಿದ್ದಾರೆ. ಕೃತ್ತಿಕಾ ನಕ್ಷತ್ರ ಅಂದರೆ ಬೆಂಕಿಯ ರೂಪ. ಕೃತ್ತಿಕಾ ನಕ್ಷತ್ರದಲ್ಲಿ ಹುಟ್ಟಿದವನು ಯಾರು ಅಂದರೆ ಅವನು ಕಾರ್ತಿಕೇಯ. ಕಾರ್ತಿಕೇಯನಿಗೆ ಅಗ್ನಿಯ ಆರಾಧನೆ ಅಂದರೆ ಬಹಳ ಶ್ರೇಷ್ಠ. ಹಾಗಾಗಿ ಕಾರ್ತಿಕ ಮಾಸ ಬಂತು ಅಂದರೆ ಇಡೀ ಒಂದು ಮಾಸ ಎಲ್ಲ ಕಡೆಗೂ ಸಹ ವಿಶೇಷ ದೀಪಾರಾಧನೆ ಮಾಡುವಂಥ ದಿವಸ. ಹಾಗಾಗಿ ಮನುಷ್ಯನಿಗೆ ಜೀವನದಲ್ಲಿ ನಮಗೆ ಬೇಕು ಎಲ್ಲಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಂತ ನಾವು ಹೇಳ್ತೇವೆ. ಕತ್ತಲೆಯಿಂದ ಬೆಳಕಿನ ಕಡೆಗೆ ಬರುವಂಥ ನಾವು ಯಾವಾಗಲೂ ಜೀವನದಲ್ಲಿ ಬದುಕಿನಲ್ಲಿ ಬೆಳಕನ್ನೇ ಬಯಸುವಂಥವ್ರು, ಕತ್ತಲಲ್ಲಿ ಬದುಕಲಾಗದೇ ಇರುವಂಥವ್ರು ಬೆಳಕಿಗೆ ಆ ಒಂದು ಇದನ್ನು ಮಾಡಬೇಕು ಅಂತಾದರೆ ಈ ಒಂದು ಸಂದರ್ಭದಲ್ಲಿ ಬೆಳಕಿನ ಕಡೆಗೆ ಹೋಗುವುದಕ್ಕೆ ಒಂದು ಒಳ್ಳೆಯ ಮಾಸ ಅಂತ ಹೇಳ್ತೇವೆ. ಅದಕ್ಕಾಗಿ ನಮ್ಮ ಇವರು ವ್ಯಾಸರು ಭಾರತದಲ್ಲಿ ಒಂದು ಮಾತು ಹೇಳ್ತಾರೆ, ಏನತ್ವಯ ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಎಲ್ಲ ಕಡೆಗೂ ಜ್ಞಾನದ ದೀಪ ಉರಿಯುತ್ತಿದೆ ಅಂಥೇಳಿ. ಹಾಗಾಗಿ ಜ್ಞಾನಜ್ಯೋತಿ ಸುಜ್ಯೋತಿ, ಈ ದೀಪವನ್ನು ಹಚ್ಚೋದು. ಬೆಂಕಿ ಅಂದರೆ ಎಲ್ಲರಿಗೂ ಬೇಕು, ನಿತ್ಯನೂ ಬೇಕು. ಆದರೆ ವಿಶೇಷವಾದಂಥ ಬೆಂಕಿಯ ಆರಾಧನೆ ಮಾಡುವ ರೂಪವನ್ನು ನಾವು ನೋಡಬೇಕು ಅಂದರೆ ಕಾರ್ತಿಕ ಮಾಸದಲ್ಲಿ ಎಲ್ಲೆಡೆಯಲ್ಲೂ ಕಾರ್ತಿಕ ಉತ್ಸವ, ಸಂಭ್ರಮದ ಉತ್ಸವ, ಸಡಗರ. ಬೇರೆ 11 ಮಾಸಗಳಲ್ಲಿ ಇದು ಎಲ್ಲೂ ನಡೆಯೋದಿಲ್ಲ. ಆದರೆ ಕಾರ್ತಿಕ ಮಾಸ ಬಂತು ಅಂದರೆ ಪ್ರತಿಯೊಂದು ದೇವಾಲಯದಲ್ಲಿ, ಮನೆಯ ಮುಂದೆ, ಪ್ರತಿಯೊಂದು ಮಂದಿರದಲ್ಲಿ, ಎಲ್ಲ ಕಡೆಯಲ್ಲೂ ಸಹ ದೀಪದ ಜ್ವಾಲೆಗಳು ಪ್ರಜ್ವಾಲಿತ ಉರಿಯತೊಡಗುತ್ತದೆ ಅನ್ನೋದು ವ್ಯಾಸರ ಒಂದು ಮಾತು. ಬಹಳ ಒಳ್ಳೆಯ ವಿಚಾರ ಅಲ್ಲ, ಕಾರ್ತಿಕ ಮಾಸದಲ್ಲಿ ಯಾಕೆ ದೀಪಗಳ ಆರಾಧನೆ? ಅಂದರೆ ಇವಾಗ ಸಾಮಾನ್ಯವಾಗಿ ಲಕ್ಷ ದೀಪೋತ್ಸವ ಆಗಲಿ ಬೇರೆ ಯಾವುದೇ ದೀಪೋತ್ಸವಗಳು ನಡೆಯೋದು ಈ ಕಾರ್ತಿಕ ಮಾಸದಲ್ಲೇ ಪ್ರಮುಖವಾಗಿ ನಡೆಯುತ್ತೆ. ಕಾರ್ತಿಕ ಮಾಸದಲ್ಲಿ ದೀಪ ಬೆಳಗಬೇಕು ಅಂತ ಯಾಕಿದೆ ಪಂಡಿತರೆ? ಅಂದರೆ ಬೆಳಕನ್ನು ಕೊಡುವಂಥವನೇ ಹುಟ್ಟಿದ್ದಾನೆ ಕಾರ್ತಿಕ ಮಾಸದಲ್ಲಿ. ಕಾರ್ತಿಕೇಯ ಲೋಕಕ್ಕೆ ಕಂಟಕರಾದಂತಹ ಆ ಕಾರ್ತಿವೀರ್ಯನನ್ನು ಸಂಹಾರ ಮಾಡಬೇಕಿದ್ರೆ ಕಾರ್ತಿಕೇಯನ ಹುಟ್ಟುವಿಕೆಯಾಗಬೇಕಾಯಿತು. ಹಾಗಾಗಿ ದುಷ್ಟರ ಸಂಹಾರಕ್ಕಾಗಿ ಅವತರಿಸಿದಂತಹ ಕಾರ್ತಿಕೇಯ ಏನಿದ್ದಾನೆ ಅವನು ಆ ಕಾರ್ತಿಕೇಯನ ಜನ್ಮವಾದ ಮಾಸ. ಅವನು ಏನು ಮಾಡ್ತಾನೆ ಅಂದರೆ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಲೋಕಕ್ಕೆ ಒಳ್ಳೆಯ ಬೆಳಕಂತನು ಕೊಟ್ಟಿದ್ದಾನೆ. ಹಾಗಾಗಿ ಅವನ ಸ್ಮರಣಾರ್ಥವಾಗಿ ಇವತ್ತು ನಾವು ಯಾವುದಾದ್ರು ಮಹಾಪುರುಷರು ನಮ್ಗೆ ಏನಾದರೂ ಒಂದು ಮಾಡಿಕೊಟ್ಟಿದ್ದಾರೆ ಅಂದರೆ, ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಅಂದರೆ ಆ ದಿವಸಕ್ಕೆ ನಾವು ಸ್ವಾತಂತ್ರ್ಯ ಆಚರಣೆ ಮಾಡ್ತೇವೆ. ಹಾಗೆ ನವಂಬರ್ 1 ಅಂದರೆ ಕನ್ನಡ ಆಚರಣೆ ಅಂತ ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಟ್ಟಿದ್ದೇವೆ. ಅದನ್ನು ವಿಶೇಷ ಈ ಮಹಾತ್ಮರ ದಿನವೆಲ್ಲ ಜಯಂತಿಯಲ್ಲಿ ಆಚರಣೆ ಮಾಡ್ತೇವೆ. ಹಾಗೆ ದೇವತೆಗಳನ್ನು ನಾವು ಪೂಜಿಸುವಂಥದ್ದು. ಕಾರ್ತಿಕೇಯ ಆ ಅಸುರನನ್ನು ಸಂಹಾರ ಮಾಡಿ ಅವರ ಅಸುರರಿಂದ ಬರುವಂಥ ಲೋಕ ಕಂಟಕರನ್ನೆಲ್ಲ ಅವರಿಗೆಲ್ಲ ಒಂದು ನಿಗ್ರಹ ಮಾಡಿ ಆನಂತರ ಈ ಬೆಳಕನ್ನು ತಂದು ಕೊಟ್ಟಿದ್ದಾನೆ. ಹಾಗಾಗಿ ಅವನ ಹತ್ತಿರ ನಾವು ಹೋಗಬೇಕಿದ್ರೆ ನಮ್ಮ ಕೈಲಿದ್ದ ಬೆಳಕನ್ನು ತಂದುಕೊಂಡು ಹೋದರೆ ಆಮೇಲೆ ಅವನ ಜ್ಞಾನಮಯವಾದಂಥ ಬೆಳಕನ್ನು ಕೊಡುವುದರ ಮೂಲಕವಾಗಿ ನಮಗೆ ಲೋಕಕ್ಕೆ ಬೆಳಕನ್ನು ನೀಡ್ತಾನೆ ಅನ್ನುವಂಥದ್ದು. ಹಾಗಾಗಿ ಕಾರ್ತಿಕ ಮಾಸ ಅಂದರೆ ಕೃತ್ತಿಕೇಯನ ಆರಾಧನೆಯಾದ ಸುಲಭವಾದ ಉಪಾಯ. ಇವತ್ತಿನ ಕಾಲದಲ್ಲಿ ಹವನ ಮಾಡೋದು, ಹೋಮ ಮಾಡೋದು, ಯಜ್ಞ ಮಾಡೋದು, ಯಾಗ ಮಾಡೋದು ಇದೆಲ್ಲ ಬಹಳ ಕಷ್ಟ. ಶ್ರೀಮಂತರಿಗೆ ಮಾಡ್ಬೋದು, ಆದರೆ ಶ್ರದ್ಧೆ ಇರೋದಿಲ್ಲ. ಬಡ ಜನರಿಗೆ ಯಾವುದಾದ್ರೂ ದೇವತಾ ಒಂದು ಆರಾಧನೆ ಮಾಡಬೇಕು ಅಂತ ಆದರೆ ಹಾಗೆ ಯಾವುದಾದ್ರೂ ಒಂದು ನಮಗೆ ಒಂದು ಮಧ್ಯದಲ್ಲಿ ಒಂದು ಸೇತುವೆ ಬೇಕು. ಅದು ಯಾವುದು ಕೇಳಿದ್ರೆ ದೇವರ ಹತ್ರ ನಾವು ಹೋದರೆ ಮೊದಲಿಗೆ ನಾವು ದೇವರಿಗೆ ತೆಗೆದುಕೊಂಡು ಹೋಗೋದು ಬೆಳಕು. ಯಾಕೆ ಅಂದರೆ ಸಣ್ಣ ಬೆಳಕನ್ನು ನಿನಗೆ ಕೊಡ್ತೇನೆ, ದೊಡ್ಡ ಬೆಳಕನ್ನು ನನಗೆ ಕೊಡುವಂಥ. ಯಾವಾಗಲೂ ನಾವು ಯಾರ ಹತ್ರ ಆದರೂ ಹೋದರೆ ನಾವು ಕೊಡಬೇಕಿದ್ರೆ ಸಣ್ಣದು ಕೊಡಬೇಕು, ಕಿಂಚಿತ್ತು. ಪಡ್ಕೊಳ್ಳುವಾಗ ರಾಶಿ ಕೊಡಬೇಕು. ಕೊಡುವಾಗ ಒಂದು ಕೈಲಿ ಕೊಟ್ಟರೆ ಪಡ್ಕೊಳ್ಳುವಾಗ 2 ಕೈಯನ್ನು ಬಿಡಬೇಕು. ಹಾಗಾಗಿ ಭಗವಂತನ ಹತ್ರ ಹೋಗಿ ನಿನಗೆ ಸಣ್ಣ ದೀಪವನ್ನು ಕೊಡ್ತೇವೆ, ಊದಿನ ಕಡ್ಡಿಯನ್ನು ಹಚ್ಚುತ್ತೇವೆ. ಆದರೆ ನಮಗೆ ಕೊಡುವುದು ಹಾಗಲ್ಲ, ಸಾವಿರಾರು ಉದುಬತ್ತಿ ಕೊಟ್ಟೆ ಹಚ್ಚುವಷ್ಟು ಬೆಳಕು ಕೊಡು ಅಂತ ಹೇಳ್ತೇವೆ. ಹಾಗೆ ಒಂದು ದೀಪವನ್ನು ಹಚ್ಕೊಂಡು
ನಮ್ಮ ಇಡೀ ಜೀವನದ ಉದ್ದಕ್ಕೆ ಬೆಳಕು ಬರುವಂತಹ ಆ ಜ್ಞಾನವನ್ನು ವೃದ್ಧಿ ಮಾಡು. ಜ್ಞಾನದ ಬೆಳಕಿನ ಮೂಲಕವಾಗಿ ಸಂಸಾರದ ಕಗ್ಗತ್ತಲಿಂದ ನಮ್ಮನ್ನು ಬೆಳಕಿನ ಕಡೆಗೆ ತೆಗೆದುಕೊಂಡು ಹೋಗು ಅಂಥೇಳಿ ಭಗವಂತನನ್ನು ನಾವು ಪ್ರಾರ್ಥಿಸುವುದಕ್ಕಾಗಿ ದೀಪಾರಾಧನೆ ಎನ್ನುವಂಥದ್ದು ಎಲ್ಲ ಕಡೆಗೆ ಬಂದಿದೆ. ಅದರಲ್ಲಿ ಕಾರ್ತೀಕದಲ್ಲಿ ದೀಪಾರಾಧನೆ ಇನ್ನೂ ವಿಶೇಷ. ಆರಾಧನೆ ಅಂದರೆ ಪ್ರತಿಯೊಬ್ಬರೂ ದೀಪ ಹಚ್ತಾರೆ. ಬೆಳಗ್ಗೆ ಎದ್ದು ಕೂಡ ಮನೆಗೆ ದೀಪ ಹಚ್ತಾರೆ, ಸಾಯಂಕಾಲದ ಹಚ್ತಾರೆ. ಇನ್ನು ಮಧ್ಯಂತರದಲ್ಲಿ ನಿರಂತರ ದೀಪವನ್ನು ಉರಿಸುವಂಥವರಿದ್ದಾರೆ. ಆದರೆ ಅದೆಲ್ಲವೂ ಬೇರೆ. ಹಾಗೆ ಹೋಮ ಹವನ ಅನ್ನುವಂಥದ್ದು ಅಗ್ನಿ ಮೂಲಕವಾಗಿ ಮಾಡುವಂಥದ್ದು ಅದು ಬೇರೆ. ಆದರೆ ಈ ದೀಪ ಕಾರ್ತೀಕ ದೀಪಕ್ಕೆ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ. ಕಾರ್ತಿಕೋತ್ಸವ ಅಂತ ಕರೀತಾರೆ. ಕಾರ್ತಿಕೇಯನ ಬಗ್ಗಾಗಿ ಈ ಕಾರ್ತಿಕ ಇಡೀ ಮಾಸದಲ್ಲಿ 10 ದೀಪ ಹಚ್ಚುವರಿದ್ದಾರೆ, 100 ಹಚ್ಚುವರಿದ್ದಾರೆ, 1000. ನೀವು ಈಗಾಗಲೇ ಹೇಳಿದ್ದೆಯಲ್ಲ, ಲಕ್ಷ ದೀಪೋತ್ಸವ ಜನಜನಿತವಾದ ವಾಕ್ಯ ನೋಡಿ. ಎಲ್ಲ ಕ್ಷೇತ್ರ, ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ, ತಿರುಪತಿಯಲ್ಲಿ ಲಕ್ಷ ದೀಪೋತ್ಸವ, ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಅಲ್ಲಿ 1, 2, 100 ಹಚ್ಚೋದಿಲ್ಲ. ಯಾಕೆಂದರೆ ಅಲ್ಲಿ ಬರುವಂಥ ಭಕ್ತರ ಸಂಖ್ಯೆಯು ಲಕ್ಷ. ಹಾಗಾಗಿ ಭಕ್ತರ ಒಬ್ಬೊಬ್ಬರ ಹೆಸರಿಗೆ ಒಂದೊಂದು ದೀಪ ಹಚ್ಚಬೇಕು ಅಂದರೆ ಲಕ್ಷನೇ ಹಚ್ಚಬೇಕು, 100 ಹಚ್ಚಿ ಸಾಕಾಗೋದಿಲ್ಲ. ಹಾಗಾಗಿ ಕಾರ್ತಿಕೇಯನ ಒಂದು ಆರಾಧನೆಯ ಒಂದು ಪ್ರತೀಕವಾಗಿ ಎಲ್ಲ ದೇವಾಲಯಗಳಲ್ಲಿಯೂ ಸಹ ಲಕ್ಷ ಲಕ್ಷ ದೀಪವನ್ನು ಹಚ್ಚಿ ದೀಪ ಬೆಳಗೋದರ ಮೂಲಕವಾಗಿ ಆ ಭಕ್ತರ ಸಂಕಷ್ಟವನ್ನು ನಿವಾರಣೆ ಮಾಡು, ಜಗತ್ತಿಗೆ ಒಳ್ಳೆಯ ಬೆಳಕನ್ನು ಕೊಡು ಅಂಥೇಳಿ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಆ ಒಂದು ಆರಾಧನೆ ಮಾಡ್ತಾರೆ. ಪಂಡಿತರೆ, ದೇವಾಲಯಗಳಲ್ಲಿ ದೀಪ ಹಚ್ಚೋದಂತೂ ನೀವು ಹೇಳಿದ್ರಿ. ಆದರೆ ಮನೆಗಳಲ್ಲೂ ಕೂಡ ಪ್ರಮುಖವಾಗಿ ಈ ಕಾರ್ತಿಕ ಮಾಸದಲ್ಲಿ ಬಾಗಿಲಿಗೆ, ತುಳಸಿ ದೇವತೆಗೆ ದೀಪಗಳನ್ನು ಹಚ್ತಾರೆ. ಅಲ್ಲದೆ ಮನೆ ಪೂರ್ತಿಯಾಗಿ ಅಲಂಕಾರಗೊಳಿಸ್ತಾರೆ ಕಾರ್ತಿಕ ಮಾಸದಲ್ಲಿ. ಅದರ ವಿಶೇಷತೆ ಏನು? ಖಂಡಿತವಾಗಿಯೂ ಕಾರ್ತೀಕ ಮಾಸದಲ್ಲಿ ಮನೆಯಲ್ಲಿ ದೀಪ ಹಚ್ಚಬೇಕು. ಒಂದನೇದು ತುಳಸಿಗೆ ದೀಪ ಹಚ್ಚಬೇಕು, ಬಾಗಿಲಿಗೆ ದೀಪ ಹಚ್ಚಬೇಕು, ಮನೆ ದೇವರಿಗೆ ದೀಪ ಹಚ್ಚಬೇಕು, ಆಕಾಶ ದೀಪವನ್ನು ಹಚ್ಚಬೇಕು. ಕಾರ್ತೀಕ ಮಾಸವೊಂದು ನರಕ ಚತುರ್ದಶಿಯಿಂದ ಆರಂಭಿಸಿ ಇನ್ನು ಮುಂದಿನ ಅಮಾವಾಸ್ಯೆ ತನಕ, ಕಾರ್ತೀಕ ಮಾಸ ಅಮಾವಾಸ್ಯೆ ತನಕ ಪ್ರತಿ ಸಾಯಂಕಾಲದಲ್ಲಿ ಪ್ರದೋಷ ಕಾಲದಲ್ಲಿ ಅಂತ ಹೇಳ್ತೇವೆ. ಸೂರ್ಯಾಸ್ತವಾಗುವಂಥ ಸಮಯದಲ್ಲಿ ಆ ಚಂದ್ರೋದಯವಾಗುವಂಥ ಸಮಯ, ಸೂರ್ಯ ಅಸ್ತ ಆಗ್ತಾ ಇರ್ತಾನೆ, ಚಂದ್ರ ಉದಿತವಾಗ್ತಾ ಇರ್ತಾನೆ. ಅದಕ್ಕೆ ಸಂಧ್ಯಾಕಾಲ ಅಂತ ಹೇಳ್ತೇವೆ. ಹಾಗಾಗಿ ಆ ಕತ್ತಲು ಹೋಗ್ತಾ ಇರ್ತದೆ, ಇನ್ನೊಂದು ಚಂದ್ರನಿಂದ ಒಂದು ಸಣ್ಣ ಬೆಳಕು ಬರ್ತಾ ಇರ್ತದೆ. ಆ ಒಂದು ಸಮಯದಲ್ಲಿ ದೀಪವನ್ನು, ಅಗ್ನಿಯನ್ನು ಬೆಳಗೋದರ ಮೂಲಕವಾಗಿ ಆ ಒಂದು ಕತ್ತಲಿನಿಂದ ನಾವು ಬೆಳಕಿಗೆ ಬರುವಂಥ ಪ್ರಯತ್ನ ಮಾಡಬೇಕು. ಹಾಗಾಗಿ ಆ ಕಾಲದಲ್ಲಿ ಮನೆಯಲ್ಲಿ ದೀಪೋತ್ಸವ ಮಾಡುವ ವಿಶೇಷತೆ ಅಂತಂದರೆ, ಸಾಮಾನ್ಯವಾಗಿ ಮನೆಯಲ್ಲಿ ಲಕ್ಷ್ಮಿ ಇರುತ್ತೆ. ದೀಪ ಅಂದರೆ ಲಕ್ಷ್ಮೀ ಸಂಕೇತ. ಲಕ್ಷ್ಮೀ ಪೂಜೆ ನಾವು ಮಾಡ್ತೇವೆ. ಯಾವಾಗಲೂ ದೇವರಿಗೆ ಧೂಪ, ದೀಪ, ನೈವೇದ್ಯ. ಆದರೆ ನೈವೇದ್ಯ ಇಲ್ಲದಿದ್ದರೂ ಸಹ ದೇವರು ಯಾರೂ ಕೇಳೋದಿಲ್ಲ, ಅವನಿಗೆ ನೈವೇದ್ಯ ಬೇಕಾಗಿಲ್ಲ. ಯಾಕೆಂದರೆ ದೇವರಿಗೆ ನೈವೇದ್ಯ ಮಾಡಿದ್ರೆ ಯಾವ ದೇವರಾರು ತಿಂತಾನೆ? ನಾವೇನಾದರೂ ನೈವೇದ್ಯ ಮಾಡಿದ್ರೆ ದೇವರು ತಿಂತಾನೆ ಅಂತಾಗಿದ್ರೆ ನಾವು ಏನಾದರೂ ಮಾಡ್ತಾ ಇದ್ವಾ? ಏನೂ ಮಾಡ್ತಾ ಇರಲಿಲ್ಲ. ದೇವರಿಗೆ ಬೇಕಾದ್ದು ಧೂಪ, ದೀಪ, ಉದ್ಬತ್ತಿಯ ಒಳ್ಳೆಯ ಹೊಗೆ, ಪರಿಮಳದ ಹೊಗೆ, ಆ ನಂತರ ಆ ಬೆಳಕು. ಹಾಗಾದ್ರೆ ಅದು ದೇವರಿಗೆ ಬೇಕಾಗಿಲ್ಲ, ಆದರೆ ನಮ್ಮ ಮನೇಲಿ ಬೆಳಕಾಗತ್ತೆ. ಉದ್ಬತ್ತಿಯ ಹೊಗೆ ಹಚ್ಚೋದು, ಧೂಪದ ಹೊಗೆ ಹಚ್ಚೋದು ಮೂಲಕವಾಗಿ ಸೊಳ್ಳೆಗಳೆಲ್ಲ ದೂರ ಆಗುತ್ತೆ. ಮನೆಯಲ್ಲಿ ಇವನ್ನೆಲ್ಲ ಸಾಯಂಕಾಲದಲ್ಲಿ ಕಾಲದಲ್ಲಿ ಹಚ್ಚೋದ್ರಿಂದ ವ್ಯಾವಹಾರಿಕವಾಗಿ ಬರುವಂಥ ಅಡೆತಡೆಗಳು ದೂರ ಆಗುತ್ತೆ. ಮನೆಯಲ್ಲಿ ಸುಗಂಧವಾದ ವಾತಾವರಣ ಇರುತ್ತೆ. ಆಮೇಲೆ ಸುಮಧುರ, ಆ ಮಧುರವಾದಂತಹ ಆ ಒಂದು ಪರಿಮಳದಿಂದ ಜೀವನದಲ್ಲಿ ಒಂದು ಸುಮಧುರ ಮಾಧುರ್ಯತೆ ಅನ್ನುವಂಥದ್ದನ್ನು ಹುಟ್ಟಿಸ್ತಾನೆ. ಹಾಗಾದರೆ ನೈವೇದ್ಯ ದೇವರಿಗೆ ಪ್ರಸಾದ ರೂಪಕ್ಕಾಗಿ ನಾವು ಸ್ವೀಕರಿಸಲಿಕ್ಕೆ ನೈವೇದ್ಯವನ್ನು ಮಾಡೋದು ವಿನಃ ದೇವರಿಗೆ ನೈವೇದ್ಯ ಅಗತ್ಯ ಇಲ್ಲ. ಮನೆಯಲ್ಲಿ ಲಕ್ಷ್ಮಿ, ಲಕ್ಷ್ಮಿ ಅಂದರೆ ವಾಸ್ತು. ಇವತ್ತು ಎಲ್ಲ ಕಡೆಯಲ್ಲೂ ಈ ದೊಡ್ಡ ವಾಸ್ತುವಿನ ಬಗ್ಗೆ ದೊಡ್ಡ ಇದು ಹುಟ್ಕೊಂಡಿದೆ, ಭ್ರಾಂತಿ. ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಸರಿಯಾಗಿ ದೀಪವನ್ನು ಹಚ್ಚಿದರೆ, ಸರಿಯಾಗಿ ಧೂಪವನ್ನು ಹಚ್ಚಿದರೆ ವಾಸ್ತುವಿನ ಭಯನೇ ಬೇಡ. 3 ಸಂಜೆ ಹೊತ್ತಿನಲ್ಲಿ ಗಂಟೆ ನಾದ ಮಾಡಬೇಕು, ಶಂಖ ಊದಬೇಕು, ಜಾಗಟೆ ಬಡಿಬೇಕು, ಧೂಪ ಹಚ್ಚಬೇಕು, ದೀಪ ಇಡಬೇಕು, ನಮಸ್ಕಾರ ಮಾಡಿದರೆ ಯಾವ ವಾಸ್ತು ದೋಷವೂ ಬರುವುದಿಲ್ಲ. ಇದು ಯಾರ ಮನೆಯಲ್ಲಿ ಮಾಡ್ತಾರೆ? ಎಷ್ಟು ಮನೆಯಲ್ಲಿ ಈ ನಿಯಮಗಳಿದೆ? ಮಾಡೋದಿಲ್ಲ. ಹಾಗಾಗಿ ನಿತ್ಯ ಮಾಡಲಿಕ್ಕಾಗದೇ ಇದ್ದರೆ ಕಾರ್ತೀಕ ಮಾಸ 1 ತಿಂಗಳ ನೀವು ಮಾಡಿದ್ರೆ ಖಂಡಿತವಾಗಿಯೂ ಕಾರ್ತಿಕೇಯನ ಅನುಗ್ರಹ ನಿಮಗಾದರೆ ಜೀವನದಲ್ಲಿ ನಿಮ್ಮ ಎಲ್ಲ ಕಷ್ಟ ನಿವಾರಣೆ ಆಗ್ತದೆ. ಕಾರ್ತೀಕ ಮಾಸದಲ್ಲಿ ತುಳಸಿ ಮುಂದೆ ದೀಪ ಇಡಲೇಬೇಕು, ಮನೆ ಹೊರಗಡೆ ಆಕಾಶ ದೀಪವನ್ನು ಹಚ್ಚಲೇಬೇಕು, ಮನೆ ದೇವರಿಗೆ ದೀಪ ಹಚ್ಚಬೇಕು, ಮನೆಯ ದ್ವಾರದಿಂದ ದ್ವಾರದವರೆಗೆ ಹಚ್ಚಬೇಕು, ಮನೆ ಸುತ್ತಲೂ ದೀಪ ಹಚ್ಚಬಾರ್ದು. ಅದು ದೇವಾಲಯಗಳಲ್ಲಿ ಮಾತ್ರ. ಬಹಳಷ್ಟು ಜನ ದೇವಸ್ಥಾನದಲ್ಲಿ ಹಚ್ಚಿದಂಗೆ ಮನೆ ಸುತ್ತಲೂ ದೀಪ ಹಚ್ತಾರೆ. ಮನೆ ಸುತ್ತಲೂ ದೀಪ ಹಚ್ಚಲಿಕ್ಕೆ ಹೋಗಬಾರ್ದು. ಮನೆಗೆ ಎಲ್ಲವೂ ಮುಂದುಗಡೆಗೆ ಹಚ್ಚಿದ್ರೆ ಸಾಕು ದೀಪ. ಮನೆಗೆ ಮುಂದುಗಡೆಗೆ ಅಲಂಕಾರ, ಹಿಂದುಗಡೆಗೆ ಅಲಂಕಾರ ಬೇಕಾಗಿಲ್ಲ. ಹಿಂದುಗಡೆಗಿನ ದೇವತೆಗಳಿಗೆಲ್ಲ ನಾವು ಅಗ್ನಿ ಇಡುವಂಥದ್ದಲ್ಲ. ಅಗ್ನಿ ದೇವರಿರೋದು ಪೂರ್ವಕ್ಕೆ, ಅಲ್ಲೇ ಇಟ್ಟರೆ ಸಾಕು. ಸೂರ್ಯ ಪೂರ್ವದಲ್ಲಿದ್ದಾನೆ, ಆಗ್ನೇಯದಲ್ಲಿ ಅಗ್ನಿ ಇದ್ದಾನೆ. ಅದು ಎರಡೇ ಬೆಳಕನ್ನು ಇದು ಮಾಡುವಂಥದ್ದು. ಹಾಗಾಗಿ ಈಶಾನ್ಯ ದೇವರಿದ್ದಾರೆ. ಅದರಿಂದ ಮನೆಯ ಮುಂಭಾಗದಲ್ಲಿ ಈಶಾನ್ಯದಿಂದ ಆಗ್ನೇಯದವರೆಗೆ ಸಾಲಾಗಿ ದೀಪ ಇಟ್ಟರೆ ಸಾಕು. ನಿಮ್ಮನೆ ಯಾವುದೇ ಮುಖವಾಗಿ ಇರಲಿ, ಬೇಕಾದರೆ ದಕ್ಷಿಣಕ್ಕೆ ಮುಖವೊಂದು ಆಗಿ ದೀಪ ಇಡಬಾರ್ದು. ದೀಪವನ್ನು ಇಡುವಾಗ ಪೂರ್ವಕ್ಕೆ ಇಡಬಹುದು, ಪಶ್ಚಿಮಕ್ಕೆ ಇಡಬಹುದು,
ಉತ್ತರಕ್ಕಿಡ್ಬೋದು. ಇನ್ನು ದೀಪವನ್ನು ಎಷ್ಟು ನೆನೆ ಹಾಕಿ ಹಚ್ಚಬೇಕು ಅಂತ ಪ್ರಶ್ನೆ ನಿಮಗೆ ಬರ್ಬೋದು ಅಲ್ವಾ? ಬಹಳಷ್ಟು ಜನರಿಗೆ ಇವತ್ತು ಅದೊಂದು ದೊಡ್ಡದಾಗಿದೆ. ಇನ್ನು ದೀಪಕ್ಕೆ ಯಾವ ಎಣ್ಣೆ ಹಾಕಬೇಕು, ಇವೆಲ್ಲ ನಿಮಗಿರುವಂಥ ಒಂದು ಪ್ರಶ್ನೆ. ಅದನ್ನು ಉತ್ತರ ಹೇಳ್ಬಿಡ್ತೇನೆ ಈಗ. ದೀಪಕ್ಕೆ ಒಂದು ನೆನೆ ಹಾಕಬಾರ್ದು. ಒಂದು ನೆನೆಯನ್ನು ಹಾಕಿ ದಕ್ಷಿಣ ದಿಕ್ಕಿಗೆ ದೀಪ ಹಚ್ಚೋದು. ಅಪರದಲ್ಲಿ ಯಾರಾದರೂ ಮೃತರಾದರೆ ಅವರ ತಲೆಯ ಮೇಲುಗಡೆಗೆ ದಕ್ಷಿಣಕ್ಕೆ ದಿಕ್ಕು ಹಾಕಿ ಒಂದು ನೆನೆ ಹಾಕಿ ದೀಪ ಹಚ್ತಾರೆ. ಆದ್ದರಿಂದ ಒಂದು ನೆನೆಯಿಂದ ಯಾವಾಗೂ ದೀಪ ಹಚ್ಚಬಾರ್ದು. ಎರಡು ನೆನೆ ಹಾಕಿ ದೀಪ ಹಚ್ಚಬೇಕು. ಎಳ್ಳೆಣ್ಣೆ ದೀಪ ಹಚ್ಚುವುದು ಮನೆಯಲ್ಲಿ, ಯಾವ ದೋಷವೂ ಇಲ್ಲ. ಇನ್ನು ನಿಮಗೆ ಲೋಕದಲ್ಲಿ ಆಯಾ ಭಾಗದಲ್ಲಿ ಯಾವ ಎಣ್ಣೆ ಸಿಗ್ತದೆ, ಎಣ್ಣೆ ಸಿಕ್ಕಿದ್ರೆ ಎಣ್ಣೆ, ತುಪ್ಪ ಸಿಕ್ಕಿದ್ರೆ ತುಪ್ಪ, ಅದರೆಲ್ಲ ದೀಪ ಹಚ್ಬೋದು. ಹಳ್ಳೆಣ್ಣೆ ಹಚ್ಬೋದು, ಒಳ್ಳೆಣ್ಣೆ ಹಚ್ಬೋದು, ಕಡಲೆಕಾಳೆಣ್ಣೆ ಹಚ್ಬೋದು. ಎರಡು ನೆನೆಯನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಬೇಕು. ಸಾಧ್ಯಂ ತ್ರಿವರ್ತಿ ಸಂಯುಕ್ತಂ ವನ್ನಿನ ಯೋಜಿತಮ್ಮಯ್ಯ ಅಂತ ಹೇಳ್ತಾನೆ. ಹಾಗಾಗಿ ತುಪ್ಪದಿಂದ ದೀಪ ಹಚ್ಚುವಾಗ 3 ದೀಪ ಹಾಕಿ ಹಚ್ಚಬೇಕು. ಯಾಕೆ ಅಲ್ಲೂ ಒಂದು ನಾವು ವಿಚಾರ ಮಾಡಬೇಕು. ತುಪ್ಪ ದಪ್ಪ, ತುಪ್ಪದ ಹೆಸರೇ ದಪ್ಪ, ತುಪ್ಪ ತಿಂದರೆ ದಪ್ಪ ಆಗ್ತಾರೆ ಹೇಳಿ ಯಾರೂ ತಿನ್ನೋದಿಲ್ಲ ಇವತ್ತು. ಹಾಗೆಯೇ ಆ ನೆನೆಗೂ ಸಹ ಶಕ್ತಿ ಸಾಕಾಗೋದಿಲ್ಲ. ತುಪ್ಪದ ದೀಪವನ್ನು ಉರಿಸಬೇಕಿದ್ರೆ 2 ನೆನೆಯ ಶಕ್ತಿ ಸಾಕಾಗೋದಿಲ್ಲ. ಆಗ 3 ನೆನೆ ಹಾಕಿ ಹಚ್ಚಿದ್ರೆ ಆ ತುಪ್ಪದ ದೀಪ ಸರಿಯಾಗಿ ತುಪ್ಪ ಕರಗಿ ತುಪ್ಪ ಉರಿಯುತ್ತೆ. ಹಾಗಾಗಿ ಎಲ್ಲೆಲ್ಲಿ ತುಪ್ಪದ ದೀಪ ಹಚ್ಚಿರೋ 3 ನೆನೆಯನ್ನು ಹಚ್ಚಬೇಕು. ಮನೆಯಲ್ಲಿ 1 ದೀಪ ಹಚ್ಬೋದು, 3 ಹಚ್ಬೋದು, 7 ಹಚ್ಬೋದು, 9 ಹಚ್ಬೋದು, 18 ದೀಪಗಳನ್ನು ಹಚ್ಬೋದು. ಹಾಗೆ ದೀಪದಲ್ಲಿ 108 ಹಚ್ಬೋದು. ನಿಮ್ಮ ಮನೆಯ ವಿಶಾಲತೆ, ನಿಮ್ಮ ಅನುಕೂಲತೆ, ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆಗೆ ದೀಪ 1ರಿಂದ 100 ತನಕ ಎಷ್ಟು ಬೇಕಾದ್ರೂ ಹಚ್ಬೋದು. ಒಂದನ್ನು ಮಾತ್ರ ಹಚ್ಚಲಿಕ್ಕೆ ಮರೆಬೇಡಿ. 100 ಹೇಳಿದ್ದಾರೆ ಅಂತೇಳಿ ಒಂದೇ ದಿವಸ 100 ದೀಪ ಹಚ್ಚಿ ನಿತ್ಯ ದೀಪ ಹಚ್ಚದೇ ಇರಬೇಡಿ. ಪ್ರತಿಯೊಬ್ಬರು 1 ದೀಪವನ್ನು 100 ದಿವಸ ಹಚ್ಚಿದ್ರೆ ನೀವು 3 ತಿಂಗಳ 10 ದಿವಸ ನಿರಂತರ ಹಚ್ಚಿದಂಗೆ ಆಯಿತು. ಇನ್ನು 3 ದೀಪವನ್ನು 1 ತಿಂಗಳು ಹಚ್ಚಿದ್ರೆ 90 ದೀಪ 1 ತಿಂಗಳು ಹೊರದಾಗಾಯಿತು. ಹಾಗಾಗಿ ದೀಪಾರಾಧನೆ ಅಂದರೆ 1ರಿಂದ ಅಧಿಕ ಎಷ್ಟನ್ನು ಹಚ್ಬೋದು. ಕೊನೆಗೆ ಒಂದು ಮಂತ್ರ ಹೇಳಬೇಕು. ಬೋಧು ದೀಪದೇವಿ ರೂಪಸ್ಥಂ ಕರ್ಮಸಾಕ್ಷಿ ಶವಿಘ್ನಕೃತ ಯಾವತ್ತು ಕರ್ಮ ಸಮಾಪ್ತ್ಯರ್ಥಂ ತಾವತ್ತು ಶುಶ್ರೂಭ ಅಂತ ಪ್ರಾರ್ಥನೆ. ಅಥವಾ ದೀಪಮೂಲೆ ಸ್ಥಿತೋ ಬ್ರಹ್ಮ ದೀಪ ಮಧ್ಯೆ ಜನಾರ್ದನ ದೀಪಾಗ್ರೇ ಶಂಕರ ಪ್ರೋಕ್ತೋ ದೀಪರಾಜ ನಮೋಸ್ತುತೆ ಅಂತೂ ದೀಪನಿಗೆ ನಮಸ್ಕಾರ ಮಾಡ್ಬೋದು. ಇದೆಲ್ಲ ಮಂತ್ರ. ಕೊನೆಗೆ ಒಂದು ಮಂತ್ರವನ್ನು ಹೇಳಬೇಕು. ದೀಪವನ್ನು ಕೈಯಲ್ಲಿ ನೆನೆಯನ್ನು ಹಿಂದಾಕಬಾರ್ದು. ಇದು ಬಹಳ ಗ್ರಹಿಸುವಂಥ ವಿಚಾರ. ಎಲ್ಲರೂ ದೀಪ ಹಚ್ತಾರೆ, ದೀಪ ಸಣ್ಣ ಆಯಿತು ಅಂದರೆ ಓಡಿ ಬಂದು ಕೈಯಲ್ಲಿ ನೆನೆ, ಇದು ಬಹಳ ದೊಡ್ಡ ದೋಷ. ಅದಕ್ಕೆ ಹೇಳ್ತೇವೆ ಅವಿಭ್ರದಗ್ನಮಾಗ ಆಗಹಿ ಶ್ರೀಯಾಮ ಪರಿಪಾತಯ ಅಂತ ಹೇಳ್ತೇವೆ. ಸಂಪತ್ತನ್ನು ಕಸ್ಕೊಳ್ತಂತೆ ಕೈಯಿಂದ ದೀಪ ಮುಂದೆ ಹಚ್ಚಿರೆ. ಆದ್ದರಿಂದ ಕೈಯಲ್ಲಿ ದೀಪ ಹಚ್ಚಿಬಿಡಿ. ಇದೆಲ್ಲ ದೀಪದ ನಿಯಮ. ಇನ್ನೂ ವೀಕ್ಷಕರಿಗಾಗಿ ಭಾವನಾ ಅವರು ಇನ್ನು ಯಾವ್ಯಾವ ಪ್ರಶ್ನೆಗಳನ್ನು ಸಿದ್ಧ ಮಾಡಿದ್ದಾರೇನೋ ನೋಡೋಣ ಮುಂದಿನ ಇದರಲ್ಲಿ. ಧನ್ಯವಾದ ಪಂಡಿತರೆ. ವೀಕ್ಷಕರೇ, ಜಾತಕ ಫಲದ ಬಗ್ಗೆ ಅಂದರೆ ಜಾತಕದ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನಮಗೆ ಕರೆ ಮಾಡಿ ಪಂಡಿತರಿಂದ ನೇರವಾಗಿ ಉತ್ತರ ಪಡ್ಕೋಬಹುದು. ಈಗ ಒಂದು ವಿರಾಮ ನಂತರ ಸುಹಾಸಿನಿ ಮುಂದುವರಿಯುತ್ತೆ.